ನಮಸ್ತೆ, ನನ್ನ ಹೆಸರು ಸುನಿಲ್ ಅಂತ. ಮಣಿ ಅಂತ ಇವರು ಸ್ನೇಹಿತರು. ನಾವು ಮೈಸೂರಲ್ಲಿ ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ಮೈಸೂರನ್ನೇ ನಮ್ಮದು. 13 ವರ್ಷದ ಹಿಂದೆ ನಾವು ಕೆನಲ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಜಾಗದಲ್ಲಿ ಕೆನಲ್ ಸ್ಟಾರ್ಟ್ ಮಾಡಿದ್ವಿ 13 ವರ್ಷದ ಹಿಂದೆ. ಅಂದರೆ ಕೆನಲ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ರೀಸನ್ ಇತ್ತು ನಮಗೆ. ಮನೆಯಲ್ಲಿ ಒಂದು ನಾಯಿ ಮರಿ ಇಟ್ಕೊಂಡಿದ್ದು, ನಾಯಿ ಸತ್ತೋಯ್ತು, ತಿರ್ಗಾ ಹೋಗಿ ಇನ್ನೊಂದು ಮರಿ ಎತ್ಕೊಬಂದು ಅವಾಗ ಒಬ್ಬರ ಹತ್ರ ಕೇಳ್ಕೊಂಡು ಮಾತಾಡಿ ಹೇಳಿ ಈ ಥರ ಹಿಂಗೆ ಆಗತ್ತೆ, ಒಂದು ಬಿಸ್ನೆಸ್ ಅಂತ ಮಾಡ್ಬೋದು ನಾಯಿ ಸಾಕೋದ್ರಲ್ಲಿ ಅಂತ ಹೇಳಿದ್ಮೇಲೆ ನಮಗೊಂದು ಐಡಿಯಾ ಬಂತು. ಸೊ ಇಬ್ರು 13 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಕೆನಲ್ ಅನ್ನೋದನ್ನ. ಸೊ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿ ತನಕ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು ಇವಾಗ ದೊಡ್ಡದಾಗಿ ಒಂದು ಒಳ್ಳೆ ಕ್ವಾಂಟಿಟಿನಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ಮರಿಗಳನ್ನ ಜನಗಳಿಗೆ ತಲುಪಿಸುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ. ಸೊ ಇವಾಗ ಅಟ್ ಪ್ರೆಸೆಂಟ್ ಇವಾಗಿರೋ ಇದರಲ್ಲಿ ನಮ್ಮ ಹತ್ರ ರೆಟ್ರಿವರ್ಸ್ ಇದೆ, ರಾಟ್ ವೈಲರ್ಸ್ ಇದೆ, ಲ್ಯಾಬ್ ಇದೆ, ಜರ್ಮನ್ ಶೆಫರ್ಡ್ ಇದೆ, ಹಸ್ಕಿ ಇದೆ, ಬೀಗಲ್ ಇದೆ. ಎಲ್ಲಾನು ನಾವು ಮೇನ್ ಪರ್ಪಸ್ ನಮ್ದು ಏನಿದ್ರು ಬ್ರೀಡಿಂಗು ಮತ್ತೆ ಸ್ಟಡ್ ಅಲ್ಲಿ ನಮ್ಗೆ ಎಲ್ಲಾ ತರನು ಒಳ್ಳೊಳ್ಳೆ ಕ್ವಾಲಿಟಿ ಅಮೆರಿಕನ್ ಲೈನೇಜ್ ಆಗ್ಲಿ ಇಲ್ಲ ಅಂದ್ರೆ ಯುರೋಪಿಯನ್ ಲೈನೇಜ್ ಆಗ್ಲಿ ಎರಡು ತರನು ರೆಟ್ರಿವರ್ಸ್ ಅಲ್ಲಿ ಇಟ್ಟಿದೀವಿ. ಸರ್, ನಿಮ್ ಕೆನಲ್ ನ ಯಾವ ತರ ಸೆಟಪ್ ಮಾಡ್ಕೊಂಡಿದೀರಾ? ಜಾಗ ಮತ್ತೆ ಒಳಗಡೆ ಕೇಜಸ್ ಎಲ್ಲಾ ನಾಯಿಗಳಿಗೂ ಸಪರೇಟ್ ಆಗಿ ಅದಕ್ಕೆ ಆದಂತ ಇಂಡಿವಿಜುವಲ್ ಸ್ಪೇಸ್ ಗಳನ್ನ ಕೊಟ್ಟಿದ್ದೀವಿ. ಅದಕ್ಕೆ ಎಷ್ಟು ಕಂಫರ್ಟೇಬಲ್ ಜಾಗ ಬೇಕೋ ಅಷ್ಟು ಕಂಫರ್ಟೇಬಲ್ ಜಾಗದಲ್ಲಿ ಆರಾಮಾಗಿ ಅದ್ರ ಪಾಡಗದ ಸ್ಪೇಸ್ ಕೊಟ್ಟು ಆರಾಮಾಗಿ ಇರಿಸ್ಕೊಂಡಿದ್ದೀವಿ. ಸರ್, ನಿಮ್ ಕೆನಲ್ದು ರೋಟೀನ್ ಯಾವ ತರ ಇರುತ್ತೆ? ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡ್ತೀರಾ? ಫುಡ್ ಎಲ್ಲ ಎಷ್ಟು ಗಂಟೆ ಹಾಕ್ತೀರಾ? ಯಾವ ತರ ಮೇಂಟೈನ್ ಮಾಡ್ತೀರಾ? ಸರ್, ನಾವು ಬೆಳಗ್ಗೆ 8 ಗಂಟೆ 8:30 ನಾವು ಎಲ್ಲಾ ನಾಯಿಗಳನ್ನು ಒಂದ್ಸಲ ಬಿಟ್ಟು ವಾಕಿಂಗ್ ಮಾಡಿಸಿ, ಪ್ಲೇ ಗ್ರೌಂಡ್ ಇದೆ ನಮ್ಗೆ, ಆರಾಮಾಗಿ ನಾಯಿಗಳನ್ನ ಬಿಟ್ರೆ ಅದ್ರ ಪಾಡಗ ಅದು ಓಡಾಡ್ಕೊಂಡು ಯಾವುದನ್ನು ನಾವು ಕೇಜಲ್ಲೂ ಮಾಡಿಸಲ್ಲ, ಏನೂ ಇಲ್ಲ. ಅದಕ್ಕೆ ಏನೇ ಇದ್ರೂ ಆಚೆ ಕಡೆ ಬಿಡ್ತೀವಿ, ಆರಾಮಾಗಿ ಓಡಾಡ್ಕೊಂಡು ಅದ್ರ ಅದ್ರದ್ದೇನಿರುತ್ತೆ ಮುಗಿಯತ್ತೆ. ಬೆಳಗ್ಗೆ 8 ಗಂಟೆಗೆ ನಾವು ಬಿಟ್ರೆ 8:30 ಮುಗ್ದಿರತ್ತೆ ಅದ್ರದ್ದು ವಾಕಿಂಗ್ ಗೀಕಿಂಗ್ ಎಲ್ಲ. ಸಪ್ರೇಟು ಅದಕ್ಕೆ ರಾಟ್ ವೀಲರ್ಸ್ಗಿಲ್ಲಿ, ರಿಟ್ರೀವರ್ ಫೀಮೇಲ್ಸ್ಗಲ್ಲಿ, ಮೇಲ್ಸ್ಗಲ್ಲಿ ಒಳಗಡೆ ಲ್ಯಾಬು ಮತ್ತೆ ಸಣ್ಣ ಪುಟ್ಟದ್ದು ಯಾವುದೋ ಒಂದು ಸಿಂಗಲ್ ಬಿಡ್ಕೊಳ್ಳ ಅಂತಂದು ಮಾತ್ರ ಒಳಗಡೆ ಬಿಡ್ತೀವಿ. ಇನ್ನ ರಿಟ್ರೀವರ್ ಒಂದ್ ಕಡೆ ಬಿಡ್ತೀವಿ. ಎಲ್ಲ ಅದಕ್ಕೆ ಆದ ಸಪ್ರೇಟ್ ಜಾಗ ಮಾಡಿದೀವಿ. ಮತ್ತೆ ಅದ್ ಬಿಟ್ರೆ ಮತ್ತೆ ಸಂಜೆ 4 ಗಂಟೆಗೆ ಬಿಟ್ರೆ ಮತ್ತೆ 5:30 ತನಕ ಅದ್ರದ್ದು ಪ್ಲೇ ಅದ್ರದ್ದು ಏನೇನಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ಅದು ಹೋಗಿ ಆರಾಮಾಗಿ ಕೇಜಲ್ಲಿ ಕೂತ್ಕೊಂಡ್ಮೇಲೆ ತಿರ್ಗಾ 5:30 ಅದ್ರದ್ದು 6 ಗಂಟೆಗೆ ಫುಡ್ ಎಲ್ಲ ಹಾಕಿದ್ರೆ ಕ್ಲೋಸ್. ಸರ್, ಈಗ ಮಣಿ ಅಂದ್ರೆ ರ್ಯಾಟ್ ವಿಲ್ಲರ್ ಅಂತಾನೆ ಫೇಮಸ್ ಇದೆ. ನಿಮಗೆ ರ್ಯಾಟ್ ವಿಲ್ಲರ್ ಕ್ರೇಜ್ ಹೆಂಗ್ ಹುಟ್ಟಿದೆ? ಸರ್, ಹಿಂಗೆ ನನ್ನ ಫ್ರೆಂಡ್ ಒಬ್ರು ಗಿರಿ ಅಂತಿದ್ರು. ಅವರು ನಮಗೆ ಒಂದು ಲೆಕ್ಕಾಚಾರ ಗುರುಗಳೇ, ಇಲ್ಲೇ ಮಂಡಿಲಿರೋದು. ಸೊ ಇವನ್ ಪಕ್ಕದಲ್ಲಿ ಕೂತಿರೋ ಇವನು ನಮಗೆ ನಾಯಿ ಶೋಕಿ ತೋರಿಸ್ತಾ ಒಂದು ಯಾವುದೋ ಮರಿ ತಗೊಂಡು, ಅದಾದ್ಮೇಲೆ ಗಿರಿ ಹತ್ರ ಫಸ್ಟ್ ರಾಟ್ ವೀಲರ್ ನೋಡಿದ್ದು. ಅಲ್ಲಿಂದ ಬಂದು ಆ ಕ್ರೇಜ್ ಹೆಂಗೆ ಅಂದರೆ ಅದು ನೋಡ್ತಾ ನಮಗೆ ರಾಟು ಒಂದು ವೈಲ್ಡ್ ಡಾಗು ಸರ್, ರಿಯಲ್ ಫ್ಯಾಕ್ಟು. ವೈಲ್ಡ್ ಅಂದರೆ ಸ್ವಲ್ಪ ನಮ್ಗೆ ಇಷ್ಟ, ವೈಲ್ಡ್ ಅನಿಮಲ್ಸ್ ಜಾಸ್ತಿ ಇಷ್ಟಪಡ್ತೀನಿ. ಸೊ ಹಂಗೆ ರಾಟ್ ವೀಲರ್ ಅಷ್ಟೇ, ವೈಲ್ಡ್ ಸ್ವಲ್ಪ. ಆಮೇಲೆ ಜನಗಳು ರಾಟ್ ವೀಲರ್ ಸಾಕಾಗಲ್ಲ ಇದೆಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಳು. ಮನೇಲಿ ಒಂದು ಮಗುನ ನಾವು ಹೆಂಗೆ ಬೆಳೆಸ್ತೀವಿ ಹಂಗೆ ರಾಟ್ ವೀಲರ್ ತಗೊಂಡೋಗಿ ನಿಮ್ಮ ಮನೇಲಿ ಬೆಳೆಸಿದ್ರು ಅದೇ ಕತೆ. ಅದು ಮಗು ಥರನೇ ಬೆಳೆಯೋದು. ನೀವು ರಾಟ್ ವೀಲರ್ ಅಂತಲ್ಲ ಸರ್, ಯಾವುದೇ ನಾಯಿ ತೊಗೊಂಡೋಗ್ಬಿಟ್ಟು ಕಟಾಕಿ ಅದು ಹಿಂಸೆ ಕೊಡ್ಸಾಕರೆ ಅದು ವೈಲ್ಡ್ ಆಗೇ ಆಗುತ್ತೆ. ಅದು ವೈಲ್ಡು. ಸೊ ವೈಲ್ಡ್ ಅಂತ ಅದು ರಾಟ್ ವೀಲರ್ ಕ್ಯಾರೆಕ್ಟರ್ ರಾಟ್ ವೀಲರ್ಗೆ ಇರಲೇಬೇಕು. ಅದು ನೋಡ್ರೆ ಭಯ ಆಗುತ್ತೆ, ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಭಯ ಆಗುತ್ತೆ. ಅದನ್ನು ನೋಡಿ ಅದು ಕ್ಯಾರೆಕ್ಟ್ರು ನೋಡಿ ನಾನು ಇಷ್ಟಪಟ್ಟಿದ್ದು. ಸೊ ಇಷ್ಟಪಟ್ಟು ತಗೊಬಂದೆ, ಅವತ್ತಿಂದ ತುಂಬ ಚೆನ್ನಾಗಿ ಹೆಸರು ಮಾಡಿದ್ದೀನಿ ಸರ್. ಸರ್, ಈಗ ಸ್ಟಡ್ಡಿಗೆ ಮೇಲ್ ಇಡ್ಬೇಕಂದ್ರೆ ಆ ಮೇಲ್ದು ಕ್ವಾಲಿಟಿ ಯಾವ ತರ ಇರಬೇಕು? ಸರ್, ಕ್ವಾಲಿಟಿ ನಾವು ಎಷ್ಟು ಚೆನ್ನಾಗಿ ಇಡ್ತೀವಿ ಅಷ್ಟು ಒಳ್ಳೇದು. ಯಾಕೆ ಅಂದ್ರೆ ನೆಕ್ಸ್ಟ್ ಈಗ ನಾವು ಒಂದು ಮರಿ ಮಾರ್ತೀವಿ ಅಂತಂದ್ರೆ ಅದು ಕ್ವಾಲಿಟಿ ಇದ್ರೆ ಫ್ಯೂಚರ್ ನಿಮ್ ಮುಂದಕ್ಕೇನು ಅಂತಂದ್ರೆ ಒಳ್ಳೊಳ್ಳೆ ಮರಿ ಕೊಡ್ಬೇಕು ಅಂದ್ರೆ ನಾವು ಕ್ವಾಲಿಟಿ ಇರೋಂಥ ನಾಯಿ ಇಡಬೇಕು. ಈಗ ಯಾವ್ಯಾವ್ದೋ ನಾಯಿ ಇಟ್ರೆ ನೆಕ್ಸ್ಟ್ ಆ ಜನರೇಷನ್ ಏನಾಗುತ್ತೆ ಅಂದ್ರೆ ಚೆನ್ನಾಗಿರಲ್ಲ ಮರಿಗಳು, ಕ್ವಾಲಿಟಿ ಬರಲ್ಲ. ಈಗ ಒಂದು ಯಾವ್ದೋ ನಾರ್ಮಲ್ ಯಾವ್ದೋ ಒಂದು ಪೆಟ್ ಕ್ವಾಲಿಟಿ ಮಾಡಿಸ್ತೀವಿ, ಕ್ವಾಲಿಟಿನೇ ಬರಲ್ಲ ಅದು. ಅದೇ ನೀವು ಚೆನ್ನಾಗಿರೋ ಅಂತ ಸ್ಟೆಡ್ ಇಕ್ತಾಗ ಕ್ವಾಲಿಟಿ ಬಂದೇ ಬರುತ್ತೆ. ಸರ್, ನಿಮ್ಮ ಹತ್ರ ಇರೋ ರ್ಯಾಟ್ ವಿಲ್ಲರ್ ಮೇಲ್ಗಳು ಯಾವ ತರ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀರಾ? ಸರ್, ಕ್ವಾಲಿಟಿ ಮೇಂಟೈನ್ ಅಂತಂದ್ರೆ ನಾನು ಹಿಂಗೆ ಒಂದು ಯಾವುದೋ ಒಂದು ರಾಡ್ ತಂದೆ, ಇಲ್ಲೇ ಇದೇನೆ ಡೀಸೆಲ್ ಅಂತೇಳಿ. ಇಲ್ಲಿ ನಮ್ಮ ಮೈಸೂರು ಲೆಕ್ಕಾಚಾರಕ್ಕೆ ಬಂತು ಅಂತಂದ್ರೆ ಕ್ವಾಲಿಟಿ ನೋಡೋದಕ್ಕಿಂತ ಸೈಜ್ ನೋಡ್ತಾರೆ, ದಪ್ಪ ಹೆಂಗಿದೆ ಏನು ಅಂತ. ಸೊ ನಾನು ತಂದಿ ತುಂಬಾ ಚೆನ್ನಾಗಿದೆ. ಅದು ಬಂದು ಇಂಪೋರ್ಟ್ ಮೊಮ್ಮಗ, ನಾನು ಸ್ಟಾರ್ಟಿಂಗ್ ತಂದಿದ್ದು. ನಾನು ರಾಟ್ ವೀಲರ್ ಅಂತ ಶುರು ಆಗಿದೆ ನಮ್ಗೆ ಅದರಿಂದ, ಡೀಸೆಲ್ ಅಂತೇಳಿ. ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಮೈಸೂರಲ್ಲಿ ತುಂಬಾ ಜನ ಗೊತ್ತು ರಾಟ್ ವೀಲರು. ಸೊ ಇಲ್ಲಿ ನನ್ನ ಲೆಕ್ಕಾಚಾರ ಕ್ವಾಲಿಟಿ ವೈಸು ಅಂತಂದ್ರೆ ಒಳ್ಳೊಳ್ಳೆ ಕ್ವಾಲಿಟಿ ಇದೆ ನೋಡಿ. ಇಲ್ಲೇ 4 ಮೇಲಿದೆ, ಒಳಗಡೆ ಒಂದು ಇಂಪೋರ್ಟ್ ಇದೆ. ಸರ್, ಇದು ಡೀಸೆಲ್ ನಿಮ್ಗೆ ಯಾವ ತರ ಹೆಸರು ಮಾಡಿಕೊಡ್ತು? ಸರ್, ಡೀಸೆಲ್ ಯಾವ ಥರ ಹೆಸರು ಮಾಡಿಕೊಟ್ಟ ಅಂದರೆ ಅವ್ನು ತಂದಮೇಲೆ ನಾವು ಒಬ್ರಿಗೆ ಗುರ್ತಿಸ್ಕೊಂಡಿದ್ದು ಅಂತಂದರೆ ಆ ನಾಯಿ ಬಂದಮೇಲೆ ನಮಗೆ ಒಬ್ರಿಗೆ ಗುರ್ತಾಗಿದ್ದು. ಅಲ್ಲಿವರೆಗೂ ನಾವು ಯಾರಿಗೂ ಏನು ಅಂತ ಗೊತ್ತಿರಲಿಲ್ಲ. ಇನ್ನೇನು ನಾನು ಅವನಿಗೆ 11 ವರ್ಷ ಆಯಿತು, ಇನ್ನೂ ಇದ್ದಾನೆ, ಇನ್ನೂ ಹೆಲ್ದಿಯಾಗಿದ್ದಾನೆ, ಈಗಲೂ ಇದ್ದಾನೆ. ಬಟ್ ಅವ್ನು ತಂದಮೇಲೆ ಅಂದರೆ ಮೈಸೂರಲ್ಲಿ ತುಂಬ ಶೆಡ್ಡಿಂಗ್ ಮಾಡಿಸಿದ್ದೀವಿ. ಒಂದಿಲ್ಲ ಅಂದರೂ ಅದೆಷ್ಟು ಒಂದು 5-6 ಸಾವಿರ ಬಂದು 10,000ನೇ ಮರಿ ಬಂದಿರ್ಬೋದು. ನಮ್ಗೆ ಹೆಸರು ಮಾಡಿಕೊಟ್ಟಿದ್ದೆ ಡೀಸೆಲ್ಲು. ಡೀಸೆಲಿಂದನೇ ನಾವು ಇವತ್ತು ಒಂದು ಲೆವೆಲ್ಗೆ ಹೆಸರು ಮಾಡಿದ್ದೀವಿ ಅಂದರೆ ಕಾರಣನೇ ಅವನು.
ಇವತ್ತಿಗೂ ಡೀಸೆಲ್ ಮರಿಗಳನ್ನ ಇಟ್ಕೊಂಡು ಜನ ಇದು ನಿಮ್ದೇನೆ ಡೀಸೆಲ್ದೇ ಮರಿ ಕ್ವಾಲಿಟಿ ನೋಡಿ ಅಂತ ಕರೆದಿ ತೋರಿಸಿರೋರು ಇದ್ದಾರೆ, ತೋರಿಸ್ತಾನೂ ಇದ್ದಾರೆ. ಫಾರ್ ಎನ್ ಎಕ್ಸಾಂಪಲ್ ಡೀಸೆಲ್ದೇನೆ ಮಗ ಇಲ್ಲಿದ್ದಾನಲ್ಲ, ಇವನು ಭೀಮ್ ಅಂತ, ಇವನಿಗೂ 9 ಇಯರ್ಸ್ ಇವಾಗ. ಇವನು ಅಷ್ಟೇ ಅದೇ ಥರನೇ ಅದೇ ಆ್ಯಂಗುಲೇಷನ್ನು ಅದೇ ಕ್ವಾಲಿಟಿ ಮರಿಗಳು ನಮ್ಮ ಹತ್ರನೂ ಇದೆ. ಅದೇ ಡೀಸೆಲ್ದೇನೆ ಮರಿಗಳಿದೆ. ಇವನಿದ್ದಾನೆ, ಆ ಕಡೆ ಕ್ರಿಸ್ಪಿ ಇದ್ದಾನೆ, ಎಲ್ಲರೂ ಅಷ್ಟೇನೆ. ಬಟ್ ಏನಂದರೆ ಕ್ವಾಲಿಟಿ ನಾವು ಹೆಂಗೆ ಮೇಂಟೈನ್ ಮಾಡ್ಕೊತೀವಿ ಮೇಲಲ್ಲಿ, ಆ ಮರಿಗಳು ಹಾಗೇನೆ ಬರುತ್ತೆ. ಬರೀ ಮೇಲಲ್ಲಿ ಮಾತ್ರ ಅಂತಲ್ಲ, ನಮಗೆ ಫೀಮೇಲೂ ಅದೇ ಕ್ವಾಲಿಟಿನಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮರಿಗಳು ತುಂಬಾ ಹೆಲ್ದಿಯಾಗಿ ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುತ್ತೆ. ಸರ್ ನಿಮ್ಮ ಕೆನಲಲ್ಲಿ ಈಗ ಬ್ರೀಡಿಂಗ್ ವ್ಯವಸ್ಥೆ ಎಲ್ಲ ಯಾವ ಥರ ಮಾಡಿರಾ? ಸರ್ ಬ್ರೀಡಿಂಗ್ ವ್ಯವಸ್ಥೆ ಅಂತಂದ್ರೆ ನಾಯಿ ಮೇಟಿಂಗ್ ಆದ್ಮೇಲೆ ಆಲ್ಮೋಸ್ಟ್ ಯಾವ್ದು ನಾಯಿ ಬೇರೆ ನಾಯಿ ಜೊತೆ ಬಿಡಲ್ಲ, ಸಿಂಗಲೇ ಇರುತ್ತೆ. ಮತ್ತೆ ಅದಕ್ಕೆ ಐರನ್ ಆಗ್ಲಿ, ಕ್ಯಾಲ್ಸಿಯಂ ಆಗ್ಲಿ, ಮಲ್ಟಿವಿಟಮಿನ್ ಆಗ್ಲಿ, ಕ್ಯಾರಿಂಗ್ ಕನ್ಫರ್ಮ್ ಆಗಕ್ ಮುಂಚೆ ಮೇಟ್ ಆದ್ಮೇಲೆ ಆಲ್ಮೋಸ್ಟ್ ಶುರು ಮಾಡ್ತೀವಿ. ಸೊ ಯಾಕೆ ಅಂತಂದ್ರೆ ಪ್ರೆಗ್ನೆನ್ಸಿ ಬಂದು ಮರಿಗಳೆಲ್ಲ ಇರೋದ್ರಿಂದ ನಾವು ಅವೆಲ್ಲ ಕೊಡ್ಲೇಬೇಕು. ನಾಯಿನೂ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ, ಮಲ್ಟಿವಿಟಮಿನ್, ಐರನ್ ಅಂತೂ ಇರಲೇಬೇಕು. ಇದಿಷ್ಟು ಮೇಂಟೈನ್ ಮಾಡ್ತೀವಿ. ಮಾಮೂಲಿ 61 ಡೇಸ್ 62 ಡೇಸ್ ಅಲ್ಲಿ ಮರಿ ಹಾಕುತ್ತೆ. ಅದನ್ನು ಅಷ್ಟೇ, ಮರಿನೂ ಅಷ್ಟೇ ನೀಟಾಗಿರೋ ಜಾಗದಲ್ಲಿ ಮರಿ ಹಾಕ್ಸಿ. ಆಮೇಲೆ ವೆದರ್ ಮೇನು, ತುಂಬಾ ಬಿಸಿಲಿದ್ರೆ ಅದಕ್ಕೆ ತಣ್ಣಗಿರಂಗ್ ನೋಡ್ಕೊಂತೀವಿ. ಮತ್ತೆ ಇಲ್ಲ ಜಾಸ್ತಿ ಏನಾದ್ರು ಚಳಿ ಇತ್ತು ಅಂದ್ರೆ ಅದಕ್ಕೆ ಲೈಟ್ ಹಾಕಿ ನೀಟಾಗಿ ಟೆಂಪರೇಚರ್ ಏನಿರ್ಬೇಕು ಅದನ್ನ ಮೇಂಟೈನ್ ಮಾಡ್ತೀವಿ. ಸೊ 35 ಡೇಸ್ ಮೇಲೆ ಮರಿನ ನಾವು ಹೊರಗಡೆ ಕೊಡ್ತೀವಿ. ಸರ್ ಇದು ರ್ಯಾಟ್ ವಿಲ್ಲರ್ ಬ್ರೀಡಿಂಗ್ ಕಷ್ಟ ಅಂತಾರಲ್ಲ, ನಿಮ್ಮ ಪ್ರಕಾರ ಯಾವ ಥರ? ಸರ್ ರಾಟ್ ವಿಲ್ಲರ್ ಬ್ರೀಡಿಂಗು ಕಷ್ಟನೇ, ಬಟ್ ಅದು ಏನೇ ಅಂತಂದರೆ ಈಗ ಲ್ಯಾಬು ರಿಟ್ರೀವರ್ ಎಲ್ಲ ನಿಮ್ಗೆ ಏನು ಅಂದರೆ ಫ್ರೆಂಡ್ಲಿ ಇದೆ. ರಾಟ್ ಫ್ರೆಂಡ್ಲಿ ಇರಲ್ಲ. ಮರಿ ಹಾಕ್ಬೇಕಾದ್ರೆ ಓನರ್ ಬಿಟ್ಟು ಇನ್ಯಾರೂ ಸೇರಿಸಲ್ಲ. ಒಂದೊಂದು ಓನರ್ನು ಸೇರಿಸಲ್ಲ. ಆಮೇಲೆ ರಾಟ್ ವಿಲ್ಲರಿಗೆ ಸ್ವಲ್ಪ ಮಿಲ್ಕ್ ಅಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಮರಿ ಹಾಕ್ದಾಗ ಇಲ್ಲ ಮರಿ ಹಾಕತ್ತೆ, ಯಾರನ್ನೂ ಸೇರಿಸಲ್ಲ, ಮರಿನೆಲ್ಲ ಸಾಯಿಸ್ಕೊತವೆ. ಅದು ಕಷ್ಟ ಅಂತಂದರೆ. ಇಲ್ಲ ಮಿಲ್ಕ್ ಅಸಿಡಿಟಿ ಅಂತ ಆಗುತ್ತೆ. ಅದಾಯ್ತು ಅಂದರೆ ನಿಮಗೆ ಹಾಲು ಕುಡಿತಾ ಪ್ರತಿಯೊಂದು ಮರಿ. ಅದು ರಾಟಲ್ಲಿ ಸ್ವಲ್ಪ ಜಾಸ್ತಿ ಇದೆ. ರಾಟಲ್ಲಿ ಅಂತ ಅನ್ನೋದಕ್ಕಿಂತ ಜಾಯಿಂಟ್ ಬ್ರೀಡಲ್ಲಿ ಸ್ವಲ್ಪ ಜಾಸ್ತಿ. ನಿಮಗೆ ಶಾರ್ಟ್ ಬ್ರೀಡಲ್ಲೆಲ್ಲ ಸ್ವಲ್ಪ ಕಮ್ಮಿ ಇದೆ, ಜಾಯಿಂಟ್ ಬ್ರೀಡಲ್ಲಿ ಸ್ವಲ್ಪ ಜಾಸ್ತಿ, ಅದರಲ್ಲಿ ರಾಟಲ್ಲಿ ಜಾಸ್ತಿ. ಸರಿ, ರ್ಯಾಟ್ ವಿಲ್ಲರಲ್ಲಿ ಸೂಡೋ ಪ್ರೆಗ್ನೆನ್ಸಿ ಜಾಸ್ತಿ ಅಂತಾರಲ್ಲ ಸರ್? ಅದು ನಾಯಿ ಬಂದು ನಿಮಗೆ ಕೋಲ್ಡ್ ವೆದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ಯಾರಿಂಗ್ ಆಗುತ್ತೆ. ಬ್ಲ್ಯಾಕ್ ಇರೋದ್ರಿಂದ ಹೀಟ್ ಜಾಸ್ತಿ ಅಬ್ಸರ್ವ್ ಮಾಡ್ತವೆ. ಯಾವುದೋ ರಾಟ್ ವಿಲ್ಲರ್ ಆಗಿರ್ಬೋದು, ಡಾಬರ್ಮ್ಯಾನ್ ಆಗಿರ್ಬೋದು, ಬ್ಲ್ಯಾಕ್ ಇರೋದ್ರಿಂದ ಹೀಟ್ ಅಬ್ಸರ್ವ್ ಮಾಡ್ತಾವಲ್ಲ, ಆ ಟೈಮಲ್ಲಿ ನಿಮಗೆ ಕ್ಯಾರಿಂಗ್ ಆಗಲ್ಲ. ಈ ಸೂಡೋ ಪ್ರೆಗ್ನೆನ್ಸಿ ಇವೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರ್ ಈಗ ಹೊಸದಾಗಿ ಒಂದು ರ್ಯಾಟ್ ವಿಲ್ಲರ್ ಮರಿ ತೊಗೊಬೇಕಂದ್ರೆ ಅದು ಏನೇನು ಕ್ವಾಲಿಟಿ ನೋಡಿ ತೊಗೊಬೇಕು? ಸರ್ ಮರೀಲಿ ನಿಮಗೆ ಕ್ವಾಲಿಟಿ ಯಾರಿಗೂ ಗೊತ್ತಾಗಲ್ಲ, ಇರೋದು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಮರೀಲಿ ನಿಮಗೆ ಯಾವ ಬೀದಿ ನಾಯಿ ಸಾಕಿದ್ರು ದಪ್ಪನೇ ಇರುತ್ತೆ. ಬಟ್ ಕ್ವಾಲಿಟಿ ಅಂತಂದರೆ ಈಗ ನಮ್ಮದು ಮೇಲ್ ನೋಡ್ತಾರೆ. ಮೇಲ್ ಹೆಂಗಿದೆ ಅಂತ ನೋಡಿ ತೊಗೊಳೋದು ಆಲ್ಮೋಸ್ಟ್ ಆಲು. ಈಗ ನಿಮ್ಗೆ ಡೀಸೆಲ್ ಬಗ್ಗೆ ಹೇಳಿದೆ. ಬಟ್ ಡೀಸೆಲ್ಲು ಅಂತ ಹೇಳಿ ಮೈಸೂರಲ್ಲಿ ಡೀಸೆಲ್ಲು ಅಂತ ಮರಿನ ಬರೀ ಹೆಸರು ಮರಿ ಮಾರಿರೋರು ಅವರೇ. ಬಟ್ ಒಂದು ಹೆಸರು ಮಾಡಿರಬೇಕು ಅದು ಕ್ವಾಲಿಟಿ ಹೆಂಗೈತೆ. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಇಲ್ಲೇ ಬಂದು ನೋಡಿ ಮೇಲು ಫೀಮೇಲ್ ನೋಡಿ ತೊಗೊಂಡೋಗಿರ್ತಾರೆ. ಆ ಕಾಂಬಿನೇಷನ್ನು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಚೆನ್ನಾಗಿ ಬರುತ್ತೆ ಇದು ಅಂತ ಆಲ್ಮೋಸ್ಟ್ ಆಲ್. ಸೊ ಹಂಗಾಗಿ ಕ್ವಾಲಿಟಿ ಗೊತ್ತಾಗುತ್ತೆ. ಆಮೇಲೆ ನಾವು ತುಂಬ ಕಡೆ ಕೊಟ್ಟಿದ್ದೀವಿ, ಬಟ್ ಇವತ್ತವರೆಗೂ ಯಾವುದೂ 13 ವರ್ಷದಿಂದ ರಾಟ್ ವಿಲ್ಲರ್ ಮಾಡ್ತಾಯಿದ್ದೀನಿ, ರಾಟ್ ವಿಲ್ಲರ್ ಕೊಟ್ಟಿದ್ದೀನಿ, ಇವತ್ತವರೆಗೂ ಕಂಪ್ಲೇಂಟ್ಸ್ ಯಾವುದೂ ಬಂದಿಲ್ಲ. ಸರ್ ನೀವೀಗ ರಿಟ್ರೀವರಲ್ಲಿ ಎಷ್ಟು ವೆರೈಟಿ ಇಟ್ಟಿದ್ದೀರಾ? ಸರ್ ಅಮೇರಿಕನ್ ಇದೆ, ಯುರೋಪಿಯನ್ ಇದೆ. ಅಮೇರಿಕನ್ನು ನಿಮಗೆ ಬಂದು ಗೋಲ್ಡ್ ಕಲರ್ ಬರುತ್ತೆ, ಯುರೋಪಿಯನ್ ಬಂದು ವೈಟು ಮತ್ತು ವೈಟೇ. ಆಲ್ಮೋಸ್ಟ್ ಅಲ್ಲಿ ಯುರೋಪಿಯನ್ ಬರೋದು ವೈಟೇ. ಅಮೇರಿಕನಲ್ಲಿ ನಿಮಗೆ ಗೋಲ್ಡ್ ಬರುತ್ತೆ, ಲೈಟ್ ಗೋಲ್ಡ್ ಬರುತ್ತೆ, ಫಾನ್ ಬರುತ್ತೆ. 2 ಥರನೂ ಇಟ್ಟಿದ್ದೀವಿ ಸರ್ ನಾವು. ಸರ್ ಈ ಮೈಸೂರಲ್ಲಿ ಏನಕ್ಕೆ ರಿಟ್ರೀವರ್ ಭಾರಿ ಫೇಮಸ್? ಸರ್ ರಿಟ್ರೀವರ್ ಮೈಸೂರಲ್ಲಿ ಅಂತಲ್ಲ, ಬಟ್ ಎಲ್ಲ ಕಡೆ ಇದೆ. ಮೈಸೂರಲ್ಲಿ ಸ್ವಲ್ಪ ಜಾಸ್ತಿ ಬ್ರೀಡಿಂಗ್ ಮಾಡೋರು. ಅದು ರಿಟ್ರೀವರ್ ಏನು ಅಂದರೆ ತುಂಬ ಫ್ರೆಂಡ್ಲಿ ಸರ್, ಯಾರು ಬ್ರೀಡಿಂಗ್ ಮಾಡ್ಬೋದು, ನೀವು ತಗೊಂಡೋಗಿ ಬ್ರೀಡಿಂಗ್ ಮಾಡ್ಬೋದು. ಮನೆ ಕಸ್ಟಮರ್ಸ್ಗಳು ಇವತ್ತೊಂದು ದಿನ ಬ್ರೀಡರ್ಗಳಿಗಿಂತ ತುಂಬ ಲಿಟ್ರ್ ಆಯ್ತಾ ಇರೋದು ಅಂದರೆ ಮನೆ ಕಸ್ಟಮರ್ಗಳಿಗೆ ತುಂಬ ಫ್ರೆಂಡ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲಿಟ್ರ್ ಮಾಡ್ತಾ ಇದ್ದಾರೆ. ಸರ್ ನಿಮ್ಮಲ್ಲಿ ಈಗ ಟೋಟಲ್ ಎಷ್ಟು ರಿಟ್ರೀವರ್ ಮೇಲ್ ಇಟ್ಟಿದ್ದೀರಾ? 6 ಮೇಲಿದೆ ಟೋಟಲು. ರಿಟ್ರೀವರ್ 6 ಮೇಲಿದೆ, ರಾಟ್ 5 ಮೇಲಿದೆ, ಬೀಗಲ್ 1 ಮೇಲಿದೆ, ಆಮೇಲೆ ಲ್ಯಾಬ್ರಡಾರ್ 1 ಮೇಲಿದೆ, ಶಿಟ್ಜು 1 ಮೇಲಿದೆ. ಟೋಟಲ್ ಇಷ್ಟು ಮೇಲು ಸ್ಟೆಡ್ಡಿಂಗ್ ಮಾಡ್ತಾ ಇದೀವಿ ನಾವು. ಸರ್ ನೀವು ಮೇಲು ಜಾಸ್ತಿ ಇಟ್ಟಿರೋ ಕಾರಣ ಅದಕ್ಕೆ ರೆಸ್ಟ್ ಸಿಗ್ಲಿ ಅಂತಾನೆ ಯಾವ ಥರ? ಸರ್ ಈಗ ನಿಮಗೆ ಒಟ್ಟಿಗೆ ಈಗ ಏನಾಗುತ್ತೆ ಅಂದರೆ ಸೀಸನ್ ಅಂತಿದೆ ನಮಗೆ. ನಾಯಿಲಿ ಈಟಿಗೆ ಬರೋದು ಒಂದು ಸೀಸನ್ ಅಲ್ಲಿ ಈಗ ತುಂಬ ಜನ ಸಾಕಿರೋದ್ರಿಂದ ಒಟ್ಟೊಟ್ಟಿಗೆ ಏನು ಮಾಡುತ್ತೆ ಅಂತಂದರೆ 4-5 ಬರುತ್ತೆ.
ಸೊ ನಾವು ಒಂದೆಲ್ಲ ಇಟ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ ಅಂತಂತಂದರೆ 5-6 ಇಟ್ಟಿರೋದ್ರಿಂದ ನಮಗೆ ಮೇನ್ ಹೆಲ್ಪ್ಫುಲ್ ನಮ್ಗೆ ಅದರಿಂದ. ಏನಕ್ಕೆ ಅಂದರೆ ಈಗ ಒಂದೇ ನಾಯಿಗೆ ಹಂಗೆಲ್ಲ ಮೀಟಿಂಗ್ ಕೊಡಲ್ಲ ನಮಗೆ. ಅಟ್ಲೀಸ್ಟ್ ಒಂದು ನಾಯಿಗೆ ಮೀಟಿಂಗ್ ಕೊಡ್ತೀನಿ ಅಂತಂದ್ರೆ 24 hours ಗ್ಯಾಪ್ ಬೇಕೇ ಬೇಕು ಒಂದು ನಾಯಿಗೆ. ಅದಕ್ಕೋಸ್ಕರ ಜಾಸ್ತಿ ಮೇಲೆ ಇಟ್ಕೊಂಡಿದ್ದೀವಿ. ಸರ್ ನಿಮ್ಮ ಕೆನಲಲ್ಲಿ ಈಗ ಸ್ಟಡ್ ಸರ್ವಿಸ್ ಯಾವ ಥರ ಕೊಡ್ತಾ ಇದ್ದೀರಾ? ಸರ್ ಸ್ಟೆಡ್ ಸರ್ವಿಸು ಅಂತಂತಂದರೆ ಈಗ ಮನೆಗಳಲ್ಲಿ ಫೀಮೇಲ್ಸ್ ಇಟ್ಟಿರ್ತಾರೆ, ಸೊ ಅವ್ರಿಗೆ ಮೇಲ್ ಎಲ್ಲೂ ಸಿಗಲ್ಲ. ಸೊ ಅದಕ್ಕೋಸ್ಕರನೇ ಸ್ಟೆಡ್ ಅಂತ ಇಟ್ಕೊಂಡಿದ್ದೀವಿ. ಅವ್ರಿಗೆ ಸ್ಟೆಡ್ ಚಾರ್ಜಸ್ಸು ಅದೆಲ್ಲ ಏನು ಇಸ್ಕೊಳ್ಳಲ್ಲ. ನಮಗೆ ಒಂದು ತುಂಬ ಚೆನ್ನಾಗಿ ಸಾಕಿ ಒಂದು ಮೇಲ್ಮರಿ ಕೊಡಬೇಕು ಅವರು. ಸೊ ಅದೇ ಸ್ಟೆಡ್ ಸರ್ವಿಸ್ ನಡೀತಾ ಇರೋದು ಅದು. ನಾನು ಅಂತಲ್ಲ, ಪ್ರತಿಯೊಬ್ಬರು ಮಾಡ್ತಾ ಇರೋದು ಅದೇ. ಸರ್ ನಿಮ್ಮ ಹತ್ರ ಇರೋದು ಮೇಲ್ಗಳಿಲ್ಲ, ಪಪ್ಪಿ ಕೌಂಟ್ ಯಾವ ಥರ ಇದೆ? ಸರ್ ಪಪ್ಪಿ ಕೌಂಟ್ ಅಂದರೆ ಮೇಲ್ ಒಂದರಲ್ಲೇ ಡಿಸೈಡ್ ಆಗಲ್ಲ. ಅವತ್ತೊಂದು ದಿನ ಫೀಮೇಲು ಹೆಂಗೆ ಎಗ್ ಪ್ರೊಡ್ಯೂಸಿಂಗ್ ಇರ್ತದೆ ಅದರಲ್ಲಿ, ಅದಕ್ಕೋಸ್ಕರನೇ ಸ್ಮೇರ್ ಮಾಡಿಸ್ಕೊ ಬನ್ನಿ ಅಂತ ಹೇಳೋದು. ಆ ಡೇಟ್ ಕರೆಕ್ಟಾಗಿ ಡಾಕ್ಟ್ರು ಕೊಡ್ತಾರಲ್ಲ, ಅವಾಗ ಮ್ಯಾಚ್ ಹೆಂಗಾಗತ್ತೆ, 1 ಮರಿನೂ ಹಾಕ್ಬೋದು 10 ಮರಿನೂ ಹಾಕ್ಬೋದು. ಈಗ ನಮ್ಮದೇ ಮೇಲಲ್ಲಿ ಒಂದು ಕಡೆ 10 ಹಾಕೈತೆ, ಒಂದು ಕಡೆ 1 ಹಾಕೈತೆ. ಬಟ್ ಅದು ಮೇಲು ಫೀಮೇಲು ಅಂತ ಅಷ್ಟು ಕೌಂಟ್ ಮಾಡೋಕ್ಕಾಗಲ್ಲ ಅದ್ರದ್ದು. ಸರ್ ಡೀಸೆಲ್ದು ಮರಿಗಳೆಲ್ಲ ಯಾವ ಥರ ಬೀಳ್ತಿದ್ವು, ಹೆಡ್ ಸೈಜ್ ಎಲ್ಲ? ಅಯ್ಯೋ ಸರ್, ಅದು ಮೈಸೂರಲ್ಲಿ ನೀವು ಯಾರು ಕೇಳೋರು ಹೇಳ್ತಾರೆ ಯಾವ ಥರ ಇತ್ತು ಏನು ಅಂತ. ಈಗ ನ್ಯೂ ಟೈಪ್ ಬಂದಿರೋದು ಅಷ್ಟು ದೊಡ್ಡ ಹೆಡ್ ಬರಲ್ಲ. ನ್ಯೂ ಜನ್ರೇಷನ್ ಬಂದಿರೋದು ಹೆಡ್ ಎಲ್ಲ ಬಂದು ಸ್ನಾಟ್ ಅಂದರೆ ತುಂಬ ಚಿಕ್ಕದಿರುತ್ತೆ, ಪಂಚಿಂಗ್ ಇರುತ್ತೆ. ಬಟ್ ಈ ಒಂದು ಪಂಚಿಂಗ್ ಸ್ವಲ್ಪ ಕಮ್ಮಿನೇ. ಯಾಕೆಂದರೆ ನಿಮ್ಗೆ ಓಲ್ಡ್ ಜನ್ರೇಷನ್ ಇದ್ದಿದ್ದಂಗೆ ಪಂಚಿಂಗ್ ಇರಲಿಲ್ಲ. ಈ ಜನ್ರೇಷನ್ ಎಲ್ಲ ಸ್ವಲ್ಪ ಪಂಚಿಂಗ್ ಬಂದಿರೋದು. ಬಟ್ ಹ್ಯೂಜ್ ಹೆಡ್ಡು ನಿಮಗೆ ಅದು. ಯಾವುದು ಡೀಸೆಲ್ ಬಂದು ಹ್ಯೂಜ್ ಹೆಡ್ಡು ನಿಮಗೆ ಅದು. ಅದ್ರ ಫಾದರು ಅಷ್ಟೇ, ಅದ್ರ ಗ್ರ್ಯಾಂಡ್ ಫಾದರು ಅಷ್ಟೇ, ಹ್ಯೂಜ್ ಹೆಡ್ ಅದ. ಹಳೆ ಜನ್ರೇಷನ್ ಪ್ರತಿಯೊಂದು ಹ್ಯೂಜೇ ಸರ್ ಇದ್ದಿದ್ದು. ಹೆಡ್ಡೆಲ್ಲ ದೊಡ್ಡ ಹೆಡ್ಡು, ಆಮೇಲೆ ನಾಯಿನೂ ತುಂಬ ದೊಡ್ಡದಿರೋದು. ಈಗ ಗೊತ್ತಿರೋದೆಲ್ಲ ನಾಯಿ ಯೂಸ್ ಬರಲ್ಲ ನಿಮಗೆ. ಸರ್ ಇದು ರ್ಯಾಟ್ವಿಲರ್ ಮರಿ ಹೆಡ್ ಸೈಜ್ ಬರ್ಬೇಕಂದ್ರೆ ಎಕ್ಸ್ಟ್ರಾ ಏನಾರ ನಾವೇನ ಇದು ಮಾಡೋಕ? ಸರ್ ಇಲ್ಲ ಸರ್, ಅದೆಲ್ಲ ಸುಳ್ಳು. ಜೀನಲ್ಲಿ ಕ್ಯಾರಿ ಆಗುತ್ತೆ ನಿಮಗೆ. ಜೀನಿಗೆ ತಂದೆ ತಾಯಿ ಯಾವ ಥರ ಇರ್ತಾರೆ, ಮಕ್ಕಳು ಅದೇ ಥರ ಬರೋದು. ಈಗ ನಮಗೆ ನಾರ್ಮಲ್ ಯಾವುದೋ ಪೆಟ್ ಕ್ವಾಲಿಟಿಲಿ ನಿಮಗೆ ಹೆಡ್ ಬಾ ಅಂದ ಅದಕ್ಕೆ ಅಡಿಷನಲ್ ಏನಾರು ಹಾಕ್ತೀವಿ ಅಂದರೆ ನಾವೇನೇ ಮಾಡೋದು ಬರಲ್ಲ ಅದು. ಸೊ ನಮ್ದು ಜೀನ್ ಹೆಂಗಿರುತ್ತೆ ಆ ಜೀನ್ ಮೇಲೆ ಕ್ಯಾರಿ ಆಗೋದು. ಈಗ ನಮ್ದು ನಾಯಿಗಳು ದೊಡ್ಡ ನಾಯಿ ಗಂಡು ಹೆಂಗಿದೆ ಅದ್ರ ಮರಿಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಬರುತ್ತೆ, ಹ್ಯೂಜ್ ಹೆಡ್ ಬರುತ್ತೆ. ಸರ್ ಈ ಡಾಗ್ ಕೆನಲ್ ಇಟ್ಟಿರೋರಿಗೆಲ್ಲ ಇದು ಪಾರ್ವಾ ಡಿಸೀಸ್ ಒಂಥರ ಡೇಂಜರ್ ಇದ್ದಂಗೆ, ನೀವು ಅದು ಬರ್ದಿರೋ ಥರ ಹೇಗೆ ಮೇಂಟೈನ್ ಮಾಡ್ತೀರಾ? ಸ್ವಲ್ಪ ಸೆಬಿಡಲ್ಟ್ ಇದ್ರೆ ಏನಾದ್ರು ಟ್ರೈ ಮಾಡ್ಬೋದು ಡಾಕ್ಟರ್ ಹತ್ರ ಉಳಿಸ್ಕೊಳ್ಳೋದಕ್ಕೆ. ಮರಿಗಳ ಪಪ್ಪಿನಲ್ಲಿ ಆಗ್ಬಿಟ್ರೆ ತುಂಬಾ ಕಷ್ಟ. ಪಾರ್ವಾ ಬರ್ದೇ ಇರಂಗ್ ಮೇಂಟೈನ್ ಮಾಡಬೇಕು ಅಂದ್ರೆ ಬೇರೆ ಮರಿಗಳನ್ನ ಮುಟ್ಟಬಾರ್ದು. ಅಕಸ್ಮಾತ್ ಮುಟ್ಬಿಟ್ಟು ಬಂದ್ರೆ ಕೈನ ಕಾಲನ್ನ ನೀಟಾಗಿ ತೊಳ್ಕೊಳ್ಳಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಹೆಂಗೆ ಕರೋನಾಗೆ ಹೇಳ್ತಾರೆ ಕೈ ತೊಳ್ಕೊಳ್ಳಿ ಕಾಲು ತೊಳ್ಕೊಳ್ಳಿ ಅಂತ, ಸೇಮ್ ಅದೇ ಥರನೇ ಪಾರ್ವಾ. ಅದು ಒಂದು ವೈರಸ್ ಏನೇ. ಇನ್ನೊಂದು ಮರಿ ಮುಟ್ಟಿ ನಿಮ್ಮ ಮರಿ ಮುಟ್ಟಕ್ಕೆ ಹೋಗ್ಬೇಡಿ. ನಿಮ್ಮ ಮರಿ ತಗೊಂಡೋಗಿರ್ತೀರಾ, 3 ವ್ಯಾಕ್ಸಿನ್ ಆಗ ತನಕನೂ ನಿಮ್ಮ ಮರಿನ ಆಚೆ ಕಡೆ ಎಲ್ಲೂ ತಗೊಂಡೋಗ್ಬೇಡಿ, ಮೊಣ ಮೇಲೆ ಬಿಡಬೇಡಿ. ಬೇರೆ ನಾಯಿಗಳು ಓಡಾಡೋಂಥ ಜಾಗದಲ್ಲಿ ನಾಯಿ ಮರಿಗಳನ್ನ ಬಿಡಬೇಡಿ. ತುಂಬ ಅಂದರೆ ನಾವು ಯಾರಿಗೆ ಮರಿ ಕೊಟ್ರು ಅದ್ರ ಬಗ್ಗೆಯಲ್ಲಿ ನಾವು ಕೇರ್ ತಗೊಳ್ಳೋದಕ್ಕೆ ಎಷ್ಟು ಸಾಧ್ಯ ಅಷ್ಟು ನಮ್ಗೆ ನಾಲೆಡ್ಜ್ ಏನಿದೆ ಆ ನಾಲೆಡ್ಜ್ನ ಅವ್ರಿಗೆ ಹೇಳಿ ಕಳಿಸ್ತೀವಿ. ಅವ್ರಿಗೆ ಇಲ್ಲ ಡಾಕ್ಟರ್ ನಮಗೆ ಗೊತ್ತಿಲ್ಲ ಅಂದರೆ ನಾವು ಹೇಳ್ತೀವಿ, ನಾವು ಒಂದೊಂದು ಡಾಕ್ಟರ್ನ ನಾವೇ ಸಜೆಸ್ಟ್ ಮಾಡ್ಕೊಡ್ತೀವಿ, ಹೋಗಿ ಆ ಡಾಕ್ಟರ್ ಹತ್ರ. ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಇತ್ತು ಈ ಡಾಕ್ಟರ್ ಹತ್ರ ಹೋಗಿ ನೀವು ಸಜೆಸ್ಟ್ ಮಾಡ್ಕೊಳ್ಳಿ, ಅವ್ರ ಹತ್ರ ಕೇಳ್ಕೊಳ್ಳಿ. ಒಂದು ಟ್ಯಾಬ್ಲೆಟ್ಸು, ಒಂದು ಇಂಜೆಕ್ಷನು, ಏನೋ ಒಂದು ಇರುತ್ತೆ. ಬಟ್ ಪಾರ್ವಾ ಅನ್ನೋದು ಹೆಂಗೆ ಅಂದರೆ ಅದೊಂದು ವೈರಸ್. ಅದು ಆದಷ್ಟು ನಿಮ್ಮ ಮರಿಗಳನ್ನ ಮುಟ್ಟೋಕ್ಕೂ ಮುಂಚೆ ಕೈ ತೊಳ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ ಅಷ್ಟೇನೆ. ಸರ್ ಈ ರ್ಯಾಟ್ ವಿಲ್ಲರ್ ಎಲ್ಲ ಮರಿ ಹಾಕೋ ಟೈಮಲ್ಲಿ ಯಾರು ಅಲ್ಲಿ ಇರಲೇಬೇಕಾ? ಸರ್ ರಾಟ್ ವೀಲರ್ ಅಂತಲ್ಲ, ಪ್ರತಿಯೊಂದು ನಾಯಿ ಮರಿ ಹಾಕ್ಬೇಕಾದ್ರು ಜೊತೆಲಿದ್ರೆ ಹೆಲ್ಪ್ಫುಲ್. ಯಾಕೆ ಅಂತಂದ್ರೆ ಅದು ಪಾಪ ಪುಷ್ ಮಾಡಿ ಮರಿ ಹಾಕ್ತಾ ಇರ್ತದೆ, ಅದೇ ಕ್ಲೀನ್ ಮಾಡಿ ಎಲ್ಲ ಮಾಡೋದ್ಕಿಂತ ಸ್ವಲ್ಪ ಜೊತೆಲಿದ್ದು ನಾವು ಹೆಲ್ಪ್ ಮಾಡಿಕೊಟ್ರೆ ಅದಕ್ಕೆ ಸ್ವಲ್ಪ ಕೆಲಸ ಕಮ್ಮಿ, ಆಮೇಲೆ ರಿಸ್ಕ್ ಆಗಲ್ಲ ಅದಕ್ಕೆ ಅಷ್ಟು. ಸರ್ ನೀವು ಎಷ್ಟು ದಿನ ಆದ್ಮೇಲೆ ಮರಿನ ಕಸ್ಟಮರಿಗೆ ಸೇಲ್ ಮಾಡ್ತೀರಾ? ಸರ್ 35 ಡೇಸ್ ಮೇಲೆ ಕೊಡೋದು. ಬಟ್ ಅದೇ ಹೆಲ್ದಿ ಏನು ನೋಡ್ಕೊಂಡೇ ಕೊಡೋದು. ಯಾಕೆಂದ್ರೆ ನಮ್ಮ ಹತ್ರ ಇಂದ ಹೋಗಿ ನಾನು ಆಗ್ಲೇ ಹೇಳಿದೆ ನಿಮ್ಗೊಂದು ಮಾತು, ನಾವು ಕೊಟ್ಟೋದು ಇವತ್ತರೆಗೂ ಎಲ್ಲೂ ಒಂದು ಕಂಪ್ಲೇಂಟ್ ಬಂದಿಲ್ಲ ಅಂತೇಳಿ. ಯಾಕೆಂದರೆ ನಾವೇ ಒಂದು ಇಲ್ಲಿ ಜೀನಿಯನ್ನ ಕೊಟ್ಟಾಗ ಅದು ನೋಡ್ತೀವಿ, ಹೆಲ್ತ್ ವೈಸು ಅಷ್ಟೇ ಚೆನ್ನಾಗಿರಬೇಕು. ಅಪ್ಪಿತಪ್ಪಿ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರು, ಒಂದು ನಗಡಿ ಇದ್ರೂ ಅದನ್ನು ಕ್ಲಿಯರ್ ಮಾಡೇ ಕೊಡೋದು ನಾವು. ಅಲ್ಲಿವರೆಗೂ ಕಸ್ಟಮರ್ಗೆ ಯಾರಿಗೂ ಮರಿ ಕೊಡಲ್ಲ ನಾವು. ಎಲ್ಲ 35 ರಿಂದ 45 ದಿನ ಒಳಗಡೆ ಆಲ್ಮೋಸ್ಟ್ ಅಲ್ಲಿ ಮಾರಿರ್ತೀವಿ. ಸರ್ ಈ ಮೇಟಿಂಗ್ ಟೈಮಲ್ಲಿ ಫೀಮೇಲ್ಗೆ ಮತ್ತೆ ಮೇಲ್ಗೆ ಊಟ ಕೊಟ್ಟಿರಬಾರ್ದಾ? ಸರ್ ಫೀಮೇಲ್ಗೆ ಒಂದು ಪಕ್ಷ ಕೊಟ್ಟಿದ್ರು ನಡೀತದೆ. ಮೇಲು ಸ್ಟ್ರೋಕ್ ಮಾಡ್ಬೇಕಾದ್ರೆ ವಾಮಿಟ್ ಮಾಡೋದು ಚಾನ್ಸಸ್ ಜಾಸ್ತಿ. ಹತ್ತಿ ಹೊಟ್ಟೆ ಅದು ಬೆಂಡ್ ಮಾಡಿ ಸ್ಟ್ರೋಕ್ ಮಾಡುತ್ತಲ್ಲ, ಸ್ಟ್ರೋಕ್ ಮಾಡಿದಾಗ ವಾಮಿಟ್ ಮಾಡೋಕೆ ಜಾಸ್ತಿ. ಸೊ ಆ ಟೈಮಲ್ಲಿ ಊಟ ಕೊಡದೇ ಇರೋದು ಒಳ್ಳೇದು. ಸರ್ ಈಗ ಒಂದು ಮೀಟಿಂಗ್ ಕೊಟ್ಟು ಎಷ್ಟು ಟೈಮ್ ಆಗಿರಬೇಕು ನೆಕ್ಸ್ಟ್ ಮೀಟಿಂಗ್ ಕೊಡ್ಬೇಕಂದ್ರೆ? ಮೇಲ್ಗೆ ನಿಮ್ಗೆ 24 hours ಆಗ್ಲೇಬೇಕು. ಯಾಕೆಂದ್ರೆ ನಮ್ಗೆ ಸಮನ್ಸ್ ಬಂದು ಕ್ವಾಲಿಟಿ ಬೇಕು ಅಂತಂದ್ರೆ 24 hours ರೆಸ್ಟ್ ಅಲ್ಲಿ ಇರಲೇಬೇಕು. ಈಗ ಮೀಟಿಂಗ್ ಅಂದ್ರೆ ಎಲ್ಲರಿಗೂ ಮಾಡ್ಸಲ್ಲ ಸರ್, ಅದ್ರಲ್ಲೂ ತುಂಬಾ ಮೋಸ ಇದೆ. ಸೊ ನಮ್ಗೆ ಯಾರಿರ್ಬೇಕು, ತುಂಬಾ ಗುರ್ತು ಪರಿಚಯ, ಎಲ್ಲರಿಗೂ ಕರ್ಕ ಬಂದವ್ರಿಗೆಲ್ಲ ಮೀಟಿಂಗ್ ಮಾಡ್ಸಲ್ಲ. ಗುರ್ತು ಪರಿಚಯ ಇರೋರು ನಮ್ಗೆ ಮರಿ ಯಾರು ಚೆನ್ನಾಗಿ ಸಾಕೊಡ್ತಾರೆ ಇಂಥವ್ರಿಗೆ ಮರಿಗೆ ಮೀಟ್ ಮಾಡಿಸ್ಕೊಡ್ತೀವಿ. ಇಲ್ಲ ಅಂದ್ರೆ ಕ್ಯಾಶ್ ಮೀಟಿಂಗ್ ಅಂತ ಇರುತ್ತೆ, ಒಂದೊಂದು ನಾಯಿಗೆ ಒಂದೊಂದು ಕ್ಯಾಶ್ ಇರುತ್ತೆ ನಮ್ದು. ಈಗ ಇಂಪೋರ್ಟ್ಗೆ ರೈಟ್ ಜಾಸ್ತಿ,
ಬ್ರೀಡ್ ಇನ್ ಇಂಡಿಯಾ ಬಂದಾಗ ಸ್ವಲ್ಪ ಕಮ್ಮಿ ಮಾಡಿಸ್ತೀವಿ, ಇಂಪೋರ್ಟ್ ಎಲ್ಲ ಜಾಸ್ತಿ ಮಾಡಿಸ್ತೀವಿ. ಸೊ ಆಮೇಲೆ ಮರಿ ಚೆನ್ನಾಗಿ ಸಾಕೊಡ್ದೆ ಗುರುತು ಪರಿಚಯ ಇಲ್ಲ ಇರಲ್ಲ. ಸೊ ಅವ್ರಿಗೆ ನಾವು ಹೇಳೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮದೇ ಬೇರೆ ಥರ ಇದೆ. ಯಾಕೆಂದರೆ ನಾವು ಮೀಟಿಂಗ್ ಮಾಡಿಸ್ಕೊಟ್ಟ ಮೇಲೆ ನಾವು ಈ ಸ್ಟೆಡ್ ನಾವು ತೊಗೊಳೋಕ್ಕಿಂತ ಮುಂಚೆ ಯಾರೂ ತೊಗೊಳಂಗಿಲ್ಲ. ಬಟ್ ಸುಮಾರು ಜನಕ್ಕೆ ಅದೆಲ್ಲ ಗೊತ್ತಿಲ್ಲ. ಸುಮ್ಮನೆ ಪ್ರಾಬ್ಲಮ್ಮು ಅದೆಲ್ಲ ಏನಕ್ಕೆ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ತುಂಬ ಪರಿಚಯ ಇರೋರು ಮಾತ್ರ ಪಪ್ಪಿ ಮೀಟಿಂಗ್ ಮಾಡಿಸ್ತೀವಿ, ಇಲ್ಲ ಅಂತಂದರೆ ಕ್ಯಾಶ್ ಮೀಟಿಂಗ್ ಮಾಡಿಸ್ತೀವಿ. ಸರ್ ಈ ಕ್ಯಾರಿಯರ ನಾಯಿನ ಬೋನಿಂದ ಜಾಸ್ತಿ ಆಚೆ ಬಿಡಬಾರ್ದಂತ. ಸರ್ ಇಲ್ಲ, ಅದೆಲ್ಲ ಏನಿಲ್ಲ, ಓಡಾಡಿದಷ್ಟು ತುಂಬ ಒಳ್ಳೇದೇ. ಬಟ್ ಸಿಂಗಲ್ ಆಗಿ ಓಡಾಡೋದೇ ಒಳ್ಳೇದು. ಯಾಕೆಂದರೆ ಇನ್ನೊಂದು ನಾಯಿ ಕ್ಯಾರಿಂಗ್ ಅಂತ ಗೊತ್ತಿರಲ್ಲ, ಅದು ಆಟ ಆಡೋ ಇದರಲ್ಲಿ ಇರುತ್ತೆ. ಸೊ ಅದ್ರ ಮೇಲೆ ಹೋಗಿ ಬೀಳೋದು, ಆಮೇಲೆ ಅದಕ್ಕೆ ಏನಾದ್ರು ಪೈನ್ ಆಗೋದು ಅದೆಲ್ಲ ಇರುತ್ತೆ. ಸೊ ಒಂದನ್ನೇ ಬಿಟ್ಟು ಓಡಾಡ್ಸೋದು ತುಂಬ ಒಳ್ಳೇದು. ಅದನ್ನ ಒಳಗಡೆ ಇಡಬೇಕು ಅಂತೇನಿಲ್ಲ, ಹೊರಗಡೆ ಓಡಾಡಿದಷ್ಟು ತುಂಬ ಒಳ್ಳೇದೇ ಅದುವೇ. ಸರ್ ಈ ರ್ಯಾಟ್ ವಿಲ್ಲರ್ ಓಲ್ಡ್ ಜನ್ರೇಷನ್ಗೂ ಮತ್ತು ನ್ಯೂ ಜನ್ರೇಷನ್ಗೂ ಏನು ವ್ಯತ್ಯಾಸ? ಸರ್ ಓಲ್ಡ್ ಜನ್ರೇಷನ್ ಅಂತ ಅಂದರೆ ಇವಾಗ ನಾವು ಅವಾಗಲೇ ಹೇಳ್ದಂಗೆ ಡೀಸೆಲ್ ಎಲ್ಲ ಓಲ್ಡ್ ಜನ್ರೇಷನ್ ಲೈನೇಜ್. ಈಗ 11 ವರ್ಷ 11 ವರ್ಷದ ಹಳೇದು. ಅದಕ್ಕೂ ಮುಂಚೆ ಲೈನೇಜ್ ಅಂದರೆ ನಿಮಗೆ ಹೆಡ್ ಸೈಜ್ ಆಗಲಿ, ಬೋನಿಂಗ್ ಸೈಜ್ ಆಗಲಿ, ಇಲ್ಲ ಬಾಡಿ ಲ್ಯಾಂಗ್ವೇಜ್ ಸೈಜ್ ಆಗಲಿ, ಇದೆಲ್ಲ ಹ್ಯೂಜಲ್ಲೇ ಬರ್ತಾ ಇತ್ತು, ದೊಡ್ಡ ಸೈಜಲ್ಲಿ ಇರ್ತಾ ಇತ್ತು. ನ್ಯೂ ಜನ್ರೇಷನ್ ಎಲ್ಲ ಹೆಂಗೆ ಅಂದರೆ ಸ್ಟ್ಯಾಂಡರ್ಡ್ ಸೈಜಲ್ಲಿ ಇರುತ್ತೆ, ಬಟ್ ಹೆಡ್ ಸೈಜ್ ಇರುತ್ತೆ, ಇಲ್ಲ ಅಂತ ಅಲ್ಲ, ಹೆಡ್ ಸೈಜ್ ಇರುತ್ತೆ. ಈಗ ನಮ್ಮ ಇಂಪೋರ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ, ಬಟ್ ಇದನ್ನು ನೋಡಿ, ಅಂದರೆ ಇದ್ರದ್ದು ಹೈಟು ಅದ್ರದ್ದು ಹೈಟು ಎರಡೂ ಡಿಫ್ರೆನ್ಸ್ ಇರುತ್ತೆ. ಬಟ್ ನ್ಯೂ ಜನ್ರೇಷನ್ನಲ್ಲಿ ಇವಾಗ ಜನ ಕೇಳ್ತಾ ಇರೋದೇನು, ಟ್ರೆಂಡ್ ಆಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಲಿ, ತುಂಬ ದೊಡ್ಡದಾದ್ರೆ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಮಕ್ಕಳು ಇರ್ತಾರೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತಾರೆ. ಬಟ್ ನ್ಯೂ ಜನ್ರೇಷನ್ನಲ್ಲಿ ಆ ಥರ ಏನಿಲ್ಲ, ಸ್ಟ್ಯಾಂಡರ್ಡಲ್ಲಿ ಆರಾಮಾಗಿ ಚೆನ್ನಾಗಿರೋದು. ಸರ್ ಈಗ ಬಿಸ್ನೆಸ್ ಪರ್ಪಸ್ಸಿಗೆ ಕೆನಲ್ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ಕೊಬೇಕು? ಸರ್ ಬಿಸ್ನೆಸ್ ಪರ್ಪಸ್ಗೆ ಅಂತಂದ್ರೆ ಈಗ ನಾವು ಆಲ್ಮೋಸ್ಟ್ ಅಲ್ಲೂ ಈ ಅಡಲ್ಟ್ಸ್ಗಳು ತಗೊಂಡು ಮಾಡೋದೇ ಒಳ್ಳೇದು. ಯಾಕೆ ಅಂದ್ರೆ ನಮ್ಗೆ ಈ ಮರಿಯಿಂದ ಸಾಕಿರೋ ಖರ್ಚು ಜಾಸ್ತಿ ಆಗುತ್ತೆ ನಮ್ಗೆ. ಬಟ್ ಅಡಲ್ಟ್ಸ್ ತಗೊಳ್ಳೋಣ ಅಂತಂದ್ರೆ ಈಚೆ ಕಡೆ ಎಲ್ಲ ತುಂಬಾ ಮೋಸ, ಈ ಫೇಲ್ ಆಗಿರೋದು, ಇಲ್ಲ ಮರಿ ಆಗ್ತಿರೋ ಅಂಥದ್ದು ಹಿಂಗೆಲ್ಲ ಕೊಡ್ತಾರೆ. ಬೆಸ್ಟು ಹೇಳ್ಬೇಕು ಅಂದರೆ ನಮ್ಮ ಹತ್ರನೇ ಯಾವುದೋ ಒಂದು ಹೊಡೆದಿತ್ತು, ಇಲ್ಲ ಅಂದರೆ ನಾವೇ ಬೇರೆಯವ್ರ ಹತ್ರ ಮರಿ ತಗೊಂಡು ಮರಿ ರಿಟೈನ್ ಮಾಡಿ ಬ್ರೀಡಿಂಗ್ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಬೇರೆಯವ್ರು ಮೋಸ ಮಾಡೋರು ಅನ್ನೋ ಫೀಲ್ ನಮಗಿರಲ್ಲ. ಒಂದು ಕರೆಕ್ಟಾಗಿ ಏಜು ಗೊತ್ತಿರುತ್ತದೆ. ಈಗ ನಮಗೆ 2 ವರ್ಷ ಅಂದ್ಬಿಟ್ಟು 4 ವರ್ಷದ ನಾಯಿ ಕೊಡ್ತಾರೆ, ಗೊತ್ತಾಗಲ್ಲ ನಾಯಿಲಿ. ಈಗ ನಿಮಗೆ ಅವ್ನು ಡೀಸೆಲ್ ನೋಡೋರಿ, ಅವ್ನಿಗೆ 11 ವರ್ಷ ಅಂದರೆ ಯಾರೂ ನಂಬಲ್ಲ ಅವನಿಗೆ. ಈಗ ನಾವು ಅದನ್ನ ಸುಳ್ಳು ಹೇಳ್ಬಿಟ್ಟು ಬೇರೆಯವ್ರು ಮಾಡೋದು ತುಂಬ ಜನ ಮಾಡ್ತಾರೆ. ಆ ಥರ ಸುಳ್ಳು ಹೇಳಿ ಮರಿ ಹಾಕ್ತಾರ ನಾಯಿ ಕೊಡ್ತಾರೆ. ಬಟ್ ಪ್ರೊಫೆಷನಲ್ಲಿ ನಾವು ಬರಬೇಕು ಅಂದರೆ ಸಣ್ಣ ಮರಿಯಿಂದ ಬಂದರೆ ತುಂಬ ಒಳ್ಳೆಯದು. ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀನಿ ಅಂದರೆ ಸಣ್ಣ ಮರಿಯಿಂದ ಬಂದು ಅದು ನಿಮಗೆ ಫಸ್ಟ್ ಶೀಟಿಗೆ ಮೇಟ್ ಮಾಡಿಸ್ಬಾರ್ದು, ಸೆಕೆಂಡ್ ಹೀಟ್ ಬರುತ್ತೆ. ಅದೆಲ್ಲ ಬಂದು 13 ತಿಂಗಳು, 14 ತಿಂಗಳು, 15 ತಿಂಗಳು, 16 ತಿಂಗಳು ಈ ಥರ ಬರುತ್ತೆ. ಸೊ ಅವಾಗ ಮೇಟ್ ಮಾಡಿಸಿ ಮರಿ ಹಾಕಿಸ್ಕೊಬೋದು. ಅವಾಗ ಕಮರ್ಷಿಯಲ್ ಆಗಿ ದುಡ್ಡು ಮಾಡ್ತೀನಿ ಅಂತಂದರೆ ಈ ಥರ ಮಾಡ್ಬೋದು. ಇಲ್ಲ ಅಂತಂದರೆ ಬೇರೆಯವ್ರ ಹತ್ರ ತಗೊಬಂದೆಲ್ಲ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಇದೆ, ಮೋಸ ಮಾಡೋದೇ ಜಾಸ್ತಿ. ಸರ್ ನಿಮ್ಮ ಕೆನಲಲ್ಲಿ ಈಗ ಎಷ್ಟು ಖರ್ಚು ಬರುತ್ತೆ ಎಲ್ಲ ಫುಡ್ ಮೇಂಟೆನೆನ್ಸ್ ಎಲ್ಲ ಮಾಡೋಕ್ಕೆ? ಸರ್ ಕೆನಲಲ್ಲಿ ನಿಮಗೆ ಹೆಂಗೆ ಹೋಗ್ತೀನಿ ಅಂತಂದ್ರೆ ಇಷ್ಟು ನಾಯಿ ನನ್ನ ಹತ್ರ ಈಗ ಒಂದು ಆಲ್ಮೋಸ್ಟ್ ಒಂದು 30 ನಾಯಿ ಇದೆ. 30 ನಾಯಿಗೆ ಕಮ್ಮಿ ಅಂತಂದ್ರೆ 45-50 ಸಾವಿರ ರೂಪಾಯಿ ಬೇಕೇ ಬೇಕು ಮೇಂಟೆನೆನ್ಸು. ಯಾಕೆ ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ನಮ್ಮಂಗೆ ಅವಕ್ಕೂ ಹುಷಾರು ತಪ್ಪುತ್ತೆ, ಡಾಕ್ಟ್ರಿಗೆ ತೋರಿಸ್ಬೇಕು, ಡಾಕ್ಟ್ರು ಫೀಸು, ಇಲ್ಲಿ ಮೇಂಟೆನೆನ್ಸು, ಫುಡ್ ಮೇಂಟೆನೆನ್ಸು. ಯಾಕೆಂದರೆ ಬೆಳಗ್ಗೆ ಹೊತ್ತೆಲ್ಲ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಚಿಕನ್ ರೈಸ್ ಕೊಡ್ತೀವಿ, ಇಲ್ಲ ಒಂದಿನ ಗ್ಯಾಪು ಕರ್ಡ್ ರೈಸು ಮತ್ತೆ ಎಗ್ಗು, ಅದ್ರ ಜೊತೆ ಡ್ರೈ ಫ್ರೂಟ್ ಕೊಡ್ತೀವಿ. ಪ್ರತಿದಿನ ಸಂಜೆ ನಿಮ್ಗೆ ಡ್ರೈ ಫ್ರೂಟೇ ಕೊಡೋದು ಪ್ರತಿಯೊಂದಕ್ಕೂ. ನಾನು ರೂಲ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಒಂದು ನಾಯಿಗೆ ಬಾಡಿ ವೇಟ್ ಏನಿರುತ್ತೆ ಅದನ್ನ ನೋಡಿ ಇಷ್ಟು ಅಂತ ಫುಡ್ ಕೊಡ್ತೀವಿ ಸಂಜೆ ಮಾತ್ರ. ಇನ್ ಬೆಳಗ್ಗೆ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಅಲ್ಲೂ ಚಿಕನ್ ರೈಸ್ ಕೊಡ್ತೀವಿ ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ಡ್ರೈ ಫ್ರೂಟ್ ಕೊಡ್ತೀವಿ. ನಿಮ್ಮ ಹಳೆ ಕೆನಲ್ಲಿ ಎಷ್ಟು ರ್ಯಾಟ್ ವಿಲ್ಲರ್ ಇಟ್ಟಿದ್ರೆ? ಸರ್ ನಂದು ಈಗ ಸ್ವಲ್ಪ ರೆಟ್ರಿವರು ಅದು ಇದ್ರ ಮೇಲೆ ಬೇರೆದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರ, ಅದು ಈಗ ರೀಸೆಂಟ್ ಆಗಿ. ಬಟ್ ರಾಟ್ ವಿಲ್ಲರ್ ನನ್ನ ಹತ್ರ 20 ಇದ್ದು. ಬಟ್ ಅವಾಗ ಮೇಲೆಲ್ಲ ಜಾಸ್ತಿ ಇರ್ಲಿಲ್ಲ, ಫೀಮೇಲ್ಸ್ ತುಂಬಾ ಇದ್ದು. ಬೇರೆದು ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾ ಇದೀವಿ. ಹಳೆ ಕೆನಲ್ ಬರೀ ರಾಟ್ ಇದ್ದಿದ್ದು, ಬೇರೆ ಯಾವ್ದೋ ಮಿಕ್ಸ್ ಎಲ್ಲ ಇರ್ಲಿಲ್ಲ. ಪರ್ಸನಲ್ ಆಗಿ ನಿಮ್ಗೆ ರ್ಯಾಟ್ ವಿಲ್ಲರ್ ಅಂದ್ರೆ ಇಷ್ಟ, ಇಂಟ್ರೆಸ್ಟ್ ಜಾಸ್ತಿ ರಾಟ್ ವಿಲ್ಲರ್. ಈಗಲೂ ರಾಟ್ ವಿಲ್ಲರೇ ಇಷ್ಟ. ಬಟ್ ಸುಮ್ಮನೆ ಬಿಸ್ನೆಸ್ಗೋಸ್ಕರ ಬೇರೇನು ಮಾಡ್ತಾ ಇದೀವಿ, ಇರೋದು ರಿಯಲ್ ಫ್ಯಾಕ್ಟು. ನಾವು ಏನು ಕೋಟ್ಯಾಧಿಪತಿಗಳಲ್ಲ. ಇದ್ರಲ್ಲಿ ಸ್ವಲ್ಪ ಹೇಳಿದೆ ನಿಮಗೆ, ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ರಾಟಲ್ಲಿ. ಆಲ್ಮೋಸ್ಟ್ ಅಲ್ಲಿ ನೀವೇ ಹೇಳಿದ್ರಿ ಸೂಡೋ ಏನಕ್ಕಾಗತ್ತೆ ಅಂತ. ಸೂಡೋ ಆಗೋದಾಗಲಿ, ಈಗ ಮರಿ ಹಾಕಿ ಮರಿ ಸಾಯಿಸ್ಕೊಳ್ಳೋದಾಗಲಿ, ಹಿಂಗೆಲ್ಲ ಪ್ರಾಬ್ಲಮ್ ಜಾಸ್ತಿ ಇದೆ. ಸೊ ರಾಟ್ ವಿಲ್ಲರ್ ಮೇನ್ ಕ್ರೇಜು ರಾಟ್ ವಿಲ್ಲರು. ಇನ್ನು ರೆಟ್ರಿವರ್ಸ್ ಎಲ್ಲ ಸ್ವಲ್ಪ ಅವೆಲ್ಲ ನಿಮಗೆ ಅಷ್ಟು ಫೇಲು ಮತ್ತು ಹಾಲ್ ಪ್ರಾಬ್ಲಮ್ ಎಲ್ಲ ಏನಾಗಲ್ಲ. ಸೊ ಮರಿ ಯಾರು ಚೆನ್ನಾಗೂ ಬರುತ್ತೆ, ನಮ್ಗೆ ಸ್ಟೆಡ್ಡಿಂಗಲ್ಲಿ ಹೋದಾಗ ಮರಿನೂ ಬರುತ್ತೆ, ಮತ್ತು ನಮ್ಮ ಹತ್ರ ಲಿಟ್ರುಗಳು ಚೆನ್ನಾಗಾಗುತ್ತೆ.
ಸರ್ ನಿಮ್ಮ ಕೆನಲ್ ಈಗ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ, ಗಿಡ ಮತ್ತು ಒಂಥರ ಪಾರ್ಕ್ ಥರ ಇದೆ. ಇಷ್ಟು ನೀಟಾಗಿ ಹೆಂಗೆ ಮೇಂಟೈನ್ ಮಾಡ್ತೀರಾ? ಒಬ್ಬ ಮನುಷ್ಯನ್ಗೆ ಒಂದು ಗಾಳಿ ಬೆಳಕು ನೀರು ಅನ್ನೋದು ಎಷ್ಟು ಮುಖ್ಯನೋ ಆ ಪ್ರಾಣಿಗಳಿಗೂ ಅಷ್ಟೇ ಮುಖ್ಯ. ಈಗ ನಾವು ಕೂತಿ ಕಾಲು ನೋವಾದ್ರೆ ನಾವು ಎದ್ದು ಓಡಾಡ್ತೀವಿ, ನಮ್ಗೆ ಅದಿದೆ, ನಮ್ಗೆ ಸ್ಪೇಸ್ ಇದೆ, ನಮ್ಗೆ ಅದು ಪ್ರಾವಿಷನ್ಸ್ ಇದೆ, ನಾವು ಓಡಾಡ್ಬಿಡ್ತೀವಿ. ನಾಯಿಗಳು ಹಂಗಿರಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಹೇಳದ್ನಲ್ಲ ಆವಾಗಲೇ, ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು 2 ಅವರ್ ಅದಕ್ಕೆ ವಾಕಿಂಗ್ ಸ್ಪೇಸ್ ಅಂತಲೇ ಕೊಡ್ತೀವಿ. ಅದು ವಾಕ್ ಮಾಡ್ಕೊಳತ್ತೆ. ಅದಕ್ಕೆ ಬೇಕಾಗಿರೋವಂಥ ನಾವು ಬೇರೆಯವ್ರ ಥರ ನಾವು ಹೇಳೋದು ಬೇಡ, ಸುಮ್ಮನೆ ಬೇರೆಯವ್ರ ಬಗ್ಗೆ ನಾವು ಮಾತಾಡಲ್ಲ. ಬಟ್ ಏನಂದರೆ ಕೆಲವೊಬ್ರು ಕೇಜಲ್ಲಿ, ನೀವು ಅವಾಗಲೇ ಕೇಳಿದ್ರಿ ಕೇಜಲ್ಲೇ ಯಾಕೆ ಸಾಕ್ತಾರೆ ಬೇರೆಯವರು ಅಂತ. ಪ್ರತಿಯೊಂದು ನಾಯಿಗೂ ಅದರದ್ದೇ ಆದಂಥ ಸ್ಪೇಸ್ ಕೊಟ್ಟಾಗ ಯಾವುದೇ ರೀತಿ ಡಿಸೀಸ್ ಆಗಲಿ, ಬೇರೆ ಯಾವ್ದಾದ್ರು ಸ್ಕಿನ್ ಪ್ರಾಬ್ಲಮ್ ಆಗಲಿ, ಆ ಥರ ಆಗೋದೆಲ್ಲ ಆಗಲ್ಲ. ನೀವು ಎಲ್ಲಿ ತನಕ ನೀವು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತೀರಾ, ಮನೇಲಿ ಇಟ್ಕೊಂಡಿರೋ ನಾಯಿ ಆಗಲಿ ಇಲ್ಲ ಕೆನಲಲ್ಲಿ ಇಟ್ಕೊಂಡಿರೋ ನಾಯಿ ಆಗಲಿ, ಕ್ಲೀನ್ಲಿನೆಸ್ ಇದ್ರೆ 100% ಅದು ಹೈಜೀನ್ ಆಗೇ ಇರುತ್ತೆ. ಅದರಲ್ಲಿ ಪ್ರೊಡ್ಯೂಸ್ ಆಗೋ ಮರಿಗಳು ಕೂಡ ಅಷ್ಟೇ ಹೈಜೀನ್ ಆಗಿ ಬರುತ್ತೆ. ಸರ್ ಕೊನೆಯದಾಗಿ ಬ್ರೀಡರ್ ಮತ್ತು ನಾಯಿ ಸಾಕರಿಗೆ ಏನು ಹೇಳಕ್ ಬಯಸ್ತೀರಾ? ಸರ್, ನಾಯಿ ಸಾಕೋರ್ಗೆ ನಾಯಿ ಸಾಕ್ಲಿ, ಏನು ಹೇಳೋಕ್ಕಾಗಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರ ಮನೇಲಿ ಪ್ರೀತಿ ಪಟ್ಟು ಮರಿಗಳು ತಗೊಂಡೋಗ್ತಾರೆ, ಸಾಕ್ತಾರೆ. ಬಟ್ ಬ್ರೀಡಿಂಗ್ಗೆ ಅಂತ ಬಂದಾಗ ಈಗ ತುಂಬಾ ಜನ ಯಾರೋ ಒಬ್ರು ಹಿಂಗೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ನಾಯಿಲಿ ಅಷ್ಟು ದುಡ್ಡು ಮಾಡ್ಬೋದು, ಇಷ್ಟು ದುಡ್ಡು ಮಾಡ್ಬೋದು ಅಂತ. ಬಟ್ ಅವರು ನಾಯಿ ಇಟ್ಟಿರೋರಿಗೆ ಗೊತ್ತು ಅವ್ರವ್ರ ಕಷ್ಟ. ಏನೇನು ಮಾಡ್ತೀವಿ, ಬೆಳಗ್ಗೆ ಇದ್ರೆ ಏನು ಮಾಡ್ತೀವಿ, ಸಂಜೆ ಇದ್ರೆ ಏನು ಮಾಡ್ತೀವಿ, ಅದಕ್ಕೆ ಎಷ್ಟು ಖರ್ಚು ಮಾಡ್ತೀವಿ, ಆಮೇಲೆ ಅದ್ರಲ್ಲಿ ಎಷ್ಟು ಲಾಸ್ ಆಗುತ್ತೆ. ಒಂದೊಂದ್ಸತಿ ಬಂದು ಪಾರ್ವ, ಈಗ ನೀವು ಪಾರ್ವ ಅಂತ ಅವಾಗಲೇ ಕೇಳಿರಿ, ಪಾರ್ವ ಬಂದು ಒಂದೊಂದ್ಸತಿ ಲಾಟಲ್ಲೇ ಸತ್ತೋಗುತ್ತೆ. ಸೊ ಮನೇಲಿ ಸಾಕೋರು ಸಾಕ್ತಾರೆ ಸರ್, ಮನೇಲಿ ಸಾಕೋರ್ದು ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಮನೇಲಿ ಸಾಕೊಂತಾರೆ. ಈ ಬ್ರೀಡಿಂಗ್ ಕಾನ್ಸೆಪ್ಟ್ ಅಂತ ಬಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಬರ್ತಾರಲ್ಲ, ಅಂಥವ್ರು ಯೋಚನೆ ಮಾಡಿ. ಯಾಕೆ ಅಂತಂದರೆ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರು ಇಷ್ಟು ದುಡ್ಡು ಮಾಡ್ಬೋದು, ಅಷ್ಟು ದುಡ್ಡು ಮಾಡ್ಬೋದು, ಸುಳ್ಳು ಸರ್ ಅದೆಲ್ಲ. ಇವತ್ತು ನಾವು ಮಾಡ್ತಾ ಇರೋದು ಏನು ಅಂದರೆ ಒಂದು ಜೀವನ ಮಾಡ್ತಾ ಇದ್ದೀವಿ ಅನ್ನೋದು ಅಂದ್ಬಿಟ್ರೆ, ದುಡ್ಡಂತೂ ಮಾಡಿಲ್ಲ ನಾವು ಈಗಲೂ ಪ್ರೆಸೆಂಟು, ದುಡ್ಡು ಮಾಡಿಲ್ಲ, ಜೀವನ ಅಂತೂ ಮಾಡ್ತಾ ಇದ್ದೀವಿ. ಬಟ್ ಎಲ್ಲರಿಗೂ ಹಂಗಾಗುತ್ತೆ ಅಂತ ಎಲ್ಲರಿಗೂ ಎಲ್ಲ ಕೈ ಹಿಡಿಯಲ್ಲ. ಯಾರು ನನಗೆ ಗೊತ್ತಿರಂಗೆ ಈಗ ಹೊಸ್ದಾಗಿ ಕೆನಲ್ ಫೀಲ್ಡ್ಗೆ ಬರೋರು ಇದ್ದರೆ ದಯವಿಟ್ಟು ನೋಡಿ, ನಿಮ್ಮ ಕೈಲಿ ಒಂದು ಲೀಟ್ರೋ 2 ಲೀಟ್ರೋ ಮಾಡಿ ಆಗುತ್ತೆ ಅಂತಂದರೆ ಮಾಡಿ. ಇಲ್ಲಾಂದರೆ ಸುಮ್ಮನೆ ದುಡ್ಡು ಮನೆಯಿಂದ ಏನೋ ಅಪ್ಪ ಅಮ್ಮ ಕಷ್ಟಪಟ್ಟಿರ್ತಾರೆ ತೊಗೊಬಂದು ಹಾಕಿ ಲಾಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಸುಮಾರು ಜನ ಸ್ಟೂಡೆಂಟ್ಸ್ ಇದ್ರಲ್ಲಿ ದುಡ್ಡು ಮಾಡಕ್ಕೆ ಹೋಗಿ ಲಾಸ್ ಆದವರು ಇದ್ದಾರೆ. ತುಂಬ ಸರ್, ನಾನು 13 ವರ್ಷದ ಮೇಲಾಯಿತು ನಾನು ಬಂದು, ನನಗಿಂತ ಸೀನಿಯರ್ಸು ಇದ್ದಾರೆ. ಬಟ್ ನಾವು ನೋಡಿದ್ದೀವಿ ತುಂಬ ಜನ ಹುಡುಗರುಗಳು ಬಂದು ಹೋಗಿರೋರು ತುಂಬ. ಅಯ್ಯೋ, ನಾನು 1,000 ಜನ ನೋಡಿರ್ಬೋದು, ನಾನು 13 ವರ್ಷದಿಂದ ಬಂದು ಹೋಗಿರೋರ್ನ. ಕೆನಲ್ ಮಾಡ್ತೀನಿ ಅಂತ ಬಂದಿದ್ದಾರೆ, ಕೆನಲ್ ಮಾಡ್ಬಿಟ್ಟು 6 ತಿಂಗಳು ಮಾಡಕ್ಕಾಗದೆ ಅದಕ್ಕೆ ಲಾಸ್ ಮಾಡ್ಕೊಂಡಿರೋರೇ ತುಂಬಾ ಜನ ಹೋಗಿರೋರು ಇದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ದಂಗೆ ದುಡ್ಡು ಮಾಡ್ತಾರೆ, ಅದೆಲ್ಲ ಸ್ವಲ್ಪ ಕಷ್ಟ. ಅವ್ರವ್ರಿಗೆ ಪ್ರತಿಯೊಂದು, ನಾನು ಈ ಫೀಲ್ಡು ಅಂತಲ್ಲ, ಒಬ್ರು ಹಾಲ್ ಕರಿಯೋರು ಇರ್ಬೋದು, ಇಲ್ಲ ಒಬ್ರು ಮೇಕೆ ಫಾರ್ಮ್ ಮಾಡೋರು ಇರ್ಬೋದು, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು, ಅವಾಗಲೇ ಹೇಳಿದೆ ನಿಮಗೆ, ದುಡ್ಡು ಮಾಡೋದು ತುಂಬ ಕಷ್ಟ ಐತೆ. ಕಷ್ಟಪಟ್ಟು ತಕ್ಕನಾಗಿ ನೀವು ದುಡ್ಡು ನಿಮ್ಮ ಜೀವನಕ್ಕೆ ಮೋಸ ಇಲ್ಲ ಅಂತ ಮಾತ್ರ ಹೇಳ್ಬೋದು. ಬಟ್ ದುಡ್ಡು ಮಾಡೋದು ಅದೆಲ್ಲ ಸುಳ್ಳು.